ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 4ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ಪಂಚಮೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 7:55 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:50 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 3:19 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಇಂದ್ರಯೋಗ. ಇದು ಈ ದಿನ ರಾತ್ರಿ 2:06 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:04 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:35 ಮಧ್ಯಾಹ್ನ 2:05 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:36 ಬೆಳಿಗ್ಗೆ 11:06 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:03 ಬೆಳಿಗ್ಗೆ 9:50 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 10:10 ರಾತ್ರಿ 11:39 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:34 ಸೂರ್ಯಾಸ್ತ ಈ ದಿನ ಸಂಜೆ 6:27. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಅದ್ಭುತವಾದಂಥ ಜಯ ಸಿಕ್ಕತ್ತೆ. ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗಾಗಲಿ ಖರೀದಿ ಮಾಡುವಂಥವ್ರಿಗಾಗಲಿ ಅಥವಾ ದಳ್ಳಾಳಿಯವ್ರಿಗಾಗಲಿ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಹಾಗೆ ಬಹಳ ಕಷ್ಟಪಟ್ಟು ಕೆಲವರು ಮನೆಯನ್ನು ಕಟ್ತಾ ಇದ್ದೀರಿ, ಕೆಲವರು ಮನೆ ಒಳಗಿನ ಇಂಟೀರಿಯರ್ ಡಿಸೈನನ್ನು ಮಾಡಿಸ್ತಾ ಇರ್ಬೋದು. ಒಟ್ಟಾರೆ ಈ ಭೂಮಿ, ಮನೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಈ ದಿನ ಪ್ರಗತಿ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಈ ಕುಜ ಶಕ್ತಿಗೆ, ಸಾಹಸಕ್ಕೆ, ಸ್ಪರ್ಧೆಗೆ ಕಾರಕನಾಗಿರುವಂಥವನು. ಹಾಗಾಗಿ
ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂತಹ ಅವಕಾಶಗಳು ಸಿಕ್ಕುವಂತಹ ದಿನ. ಹಾಗೆ ಈ ಕುಜನನ್ನು ಸಾಹಸಕ್ಕೆ ಕಾರಕ ಅಂತ ಹೇಳಿ ಕರೆಯೋದ್ರಿಂದ ಈ ದಿನ ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಪರೀಕ್ಷೆಗಳು ಇರುತ್ತೆ. ಹಾಗೆ ಯಾವುದೇ ರೀತಿಯ ಪರೀಕ್ಷೆ, ಯಾವುದೇ ರೀತಿಯ ಸ್ಪರ್ಧೆ ಇದರಲ್ಲಿ ಭಾಗವಹಿಸುವಂಥವ್ರಿಗೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ಫಲ ಇದೆ. ನಿಮ್ಮ ಸ್ಪರ್ಧೆ ಯಶಸ್ವಿಯಾಗತ್ತೆ. ಹಾಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರ್ಬೋದು. ಕೆಲವರು ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ಬೋದು. ಹಾಗಾಗಿ ನಿಮ್ಮ ಮುಂದಿನ ಜೀವನ ಹೇಗಿರಬೇಕು ಅನ್ನೋಂಥದ್ದಕ್ಕೆ ಈ ದಿನದಲ್ಲಿ ನಿಮಗೆ ವಿಶೇಷವಾದಂತಹ ಅನುಕೂಲತೆಗಳು ಸಿಕ್ಕತ್ತೆ. ಅದನ್ನು ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಸಮಯಕ್ಕೆ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಅತ್ಯುತ್ತಮ ಫಲವನ್ನು ತಂದುಕೊಡುವಂಥ ಸಮಯ. ಗುರು ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 33 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಮಂದಗತಿಯಲ್ಲಿ ಚಲಿಸುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗಿಬಿಡುತ್ತೆ. ಅದಕ್ಕಾಗಿಯೇ ಶನಿ ಹೋರಾದಲ್ಲಿ ಯಾವುದೇ ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಯಾವುದೇ ದೂರದ ಪ್ರಯಾಣವನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 31 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 29 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 31 ನಿಮಿಷದಿಂದ ರಾತ್ರಿ 2 ಗಂಟೆ 31 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ದಿನ ಅತ್ಯುತ್ತಮವಾದ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನದ ನಿಮ್ಮ ಪ್ರಯಾಣ, ನಿಮ್ಮ ಪ್ರವಾಸ, ನಿಮ್ಮ ಯಾವುದೇ ರೀತಿಯ ಉದ್ದೇಶ ಕೂಡ ಈಡೇರಲಿಕ್ಕೆ ಈ ದಿನ ಬಹಳ ವಿಶೇಷವಾಗಿ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಬೇಕು. ಹಾಗೆ ಈ ದಿನ ಇರುವಂಥ ರವಿ ಹೋರಾದಲ್ಲಿ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಒಳ್ಳೆಯ ಫಲ ಸಿಕ್ಕತ್ತೆ. ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡೋದ್ರಿಂದ ಕೂಡ ಒಳ್ಳೆಯ ವಿಚಾರಗಳು ನಿಮಗೆ ತಿಳಿಯುತ್ತೆ. ಹಾಗಾಗಿ ಈ ದಿನ ರವಿ ಹೋರಾದಲ್ಲಿ ರಾಜಕಾರಣಿಗಳಿಗೆ ತುಂಬ ಅನುಕೂಲತೆಗಳಿರುತ್ತೆ. ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಉತ್ತಮವಾದಂತಹ ಅನುಕೂಲತೆಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 32 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 31 ನಿಮಿಷದಿಂದ ಅಪರಾಹ್ನ 3 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 30 ನಿಮಿಷದಿಂದ ರಾತ್ರಿ 10 ಗಂಟೆ 30 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಇದೆಯಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದಿನ ಮನಕಾರಕನಾದಂತಹ ಚಂದ್ರನ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಾಗಲಿ ಅಥವಾ ಖರೀದಿ ಮಾಡುವಂಥವ್ರಾಗಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ವ್ಯವಹಾರಗಳಲ್ಲಿ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಹಾಗಾಗಿ ಈ ದಿನ ಇರುವಂಥ ಈ ಚಂದ್ರ ಹೋರವನ್ನು ಅವಾಯ್ಡ್ ಮಾಡಬೇಕು. ಜೊತೆಗೆ ಈ ಹೋಟೆಲ್ ಬಿಸ್ನೆಸ್ಸನ್ನು ಮಾಡುವಂಥವ್ರು, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆ. ಏಕೆಂದರೆ ಈ ಚಂದ್ರ ಹೋರ ನಿಮಗೆ ಯಾವುದೇ ರೀತಿಯ ಶುಭ ಫಲಗಳನ್ನು ಈ ದಿನ ನೀಡ್ತಾ ಇಲ್ಲ. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 31 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 31 ನಿಮಿಷದಿಂದ ರಾತ್ರಿ 1 ಗಂಟೆ 31 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಈ ಪಂಚಾಂಗದಲ್ಲಿ ಬರುವಂಥ ಈ 5 ಅಂಗಗಳ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ತಾ ಇರಬೇಕು. ಹಾಗೆ ಕೆಲವೊಂದು ನಿರ್ದಿಷ್ಟ ಹೊರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ತಾ ಇದ್ದೀರಿ. ಅದನ್ನು ಕೂಡ
ನೀವು ಈ ದಿನ ಯಾವ ಹೊರ ಅನುಕೂಲ ಆಗಿದೆ, ಯಾವ ಹೊರದಲ್ಲಿ ಅನಾನುಕೂಲ ಆಗಿದೆ ಅನ್ನುವಂಥದ್ದನ್ನು ತಿಳಿದು ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಒಳ್ಳೆಯ ಸಮಯದಲ್ಲಿ ಈ ಶುಭ ಕಾರ್ಯಗಳನ್ನು ಹಾಗೆ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಬೇಕು. ಇದು ಹಿರಿಯರ ಒಂದು ಮಾರ್ಗದರ್ಶನ, ಹಿರಿಯರ ಒಂದು ಒತ್ತಾಸೆ ಕೂಡ. ಅದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಮಂಗಳವಾರ, ಮಾರ್ಚ್ ತಿಂಗಳ 4ನೇ ತಾರೀಕು. ಈ ದಿನ ಸಂಜೆ 6:39 ರವಿ ಪೂರ್ವಭಾದ್ರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಆ ಸಂದರ್ಭದಲ್ಲಿ ಷಷ್ಠಿ ತಿಥಿ ಇರುತ್ತೆ, ಇಂದ್ರಯೋಗ, ಕೌಳವಕರಣ, ಶುಭ ಪಂಚಕ ಇರುತ್ತೆ. ಇದು ಶನಿ ಹೋರಾದಲ್ಲಿ ಈ ರವಿ ಪ್ರಯಾಣ ಮಾಡ್ತಾ ಇದ್ದಾನೆ. ಹಾಗೆ ಸಿಂಹ ಲಗ್ನ ಇರುವಂತಹ ಸಂದರ್ಭ ಮತ್ತು ಪುಬ್ಬ ನಕ್ಷತ್ರ ಇರುವಾಗ ಇದು ಪ್ರವೇಶ ಮಾಡಿ ಮಾರ್ಚ್ 18ನೇ ತಾರೀಕಿನವರೆಗೆ ರವಿ ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಪ್ರವೇಶ ಮಾಡ್ತಾನೆ. ನಂತರ ಉತ್ತರ ಭಾದ್ರ ನಕ್ಷತ್ರ, ತದನಂತರ ರೇವತಿ ನಕ್ಷತ್ರದಲ್ಲಿ ರವಿ ಪ್ರಯಾಣ ಮಾಡ್ತಾನೆ. ಹಾಗಾಗಿನೇ ಈ ಮಾರ್ಚ್ 14ನೇ ತಾರೀಕು ರವಿ ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಇದು ಈ ರವಿಯ ಗೋಚಾರ. ಇನ್ನು ನಮ್ಮ ಹಿರಿಯರಾಗಲಿ ನಮ್ಮ ಋಷಿ ಮುನಿಗಳಾಗಲಿ ತಿಳಿಸಿರುವಂಥ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಬ್ರಹ್ಮಜ್ಞಾನವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಅದರ ಅರಿವು ನಮಗೆ ಉಂಟಾಗಬೇಕು, ಅದರ ಪ್ರಾಪ್ತಿ ನಮಗೆ ಲಭಿಸಬೇಕು ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನು ಮೊದಲು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ರು. ಏಕೆಂದರೆ ಹೊರಗಿನ ಪ್ರಪಂಚದಿಂದ ನಾವು ಎಷ್ಟು ದೂರ ಇರ್ತೇವೆಯೋ ಅಷ್ಟೇ ನೆಮ್ಮದಿ ಇರುತ್ತೆ ಅನ್ನುವಂಥದ್ದು ಅವರ ಅಭಿಮತ. ಹಾಗಾಗಿನೇ ಅವರು ಈ ಪಂಚೇಂದ್ರಿಯ ಏನಿದೆ ಇದರಲ್ಲಿ ಒಂದೊಂದೇ ಇಂದ್ರಿಯಗಳನ್ನು ವಶಪಡಿಸ್ಕೊಳ್ತಾ ಸಾಗಬೇಕು ಅಂತ ಹೇಳ್ತಾ ಇದ್ರು. ಈ ಉದಾಹರಣೆಗೆ ಹೇಳೋದಾದ್ರೆ, ಗುಹೆಗಳಲ್ಲಿ ಏನೂ ಕೂಡ ಅವರಿಗೆ ಕಾಣಿಸ್ತಾ ಇರಲಿಲ್ಲ. ಅಂಥ ಸ್ಥಳವನ್ನೇ ಅವರು ಬಯಸ್ತಾ ಇದ್ರು. ಯಾಕೆಂದರೆ ಅಲ್ಲಿ ಹೋಗಿ ತಪಸ್ಸನ್ನು ಮಾಡಬೇಕು, ಅಲ್ಲಿ ಏಕಾಂತದಲ್ಲಿರಬೇಕು ಅನ್ನುವಂಥದ್ದು. ಯಾಕೆ ಅಂತಹ ಗುಹೆಯ ಸ್ಥಳವನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ. ಆ ಗುಹೆ ಕಣ್ಣಿಗೆ ಯಾವುದೇ ರೀತಿಯ ಕೆಲಸವನ್ನು ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಆ ಗುಹೆಯಲ್ಲಿ ಕತ್ತಲಿರ್ತಾ ಇತ್ತು. ಅದೇ ರೀತಿ ಗ್ರಹಿಸ್ಲಿಕ್ಕೆ ಕಿವಿ ಆಗಲಿ ಅಥವಾ ಮಾತಾಡಲಿಕ್ಕೆ ಯಾರಾದರೂ ಒಬ್ಬರು ಜನರಾಗಲಿ ಅಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿನೇ ಅಲ್ಲಿ ನಾಲಿಗೆಗೂ ಕೆಲಸ ಇರಲಿಲ್ಲ, ಕೇಳಿಸ್ಕೊಳ್ಳಿಕ್ಕೆ ಕಿವಿಗೂ ಕೂಡ ಕೆಲಸ ಇರ್ತಾ ಇರಲಿಲ್ಲ. ಹಾಗೆ ಅವರು ಮೂಗನ್ನು ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ನಿಯಮಿತವಾಗಿ ಮಾತ್ರ ಉಸಿರಾಡ್ತಾ ಇದ್ರು. ಅಲ್ಲಿಯ ತಾಪಮಾನ ಒಂದೇ ರೀತಿಯಾಗಿ ಇರ್ತಾ ಇತ್ತು. ಅದರಿಂದಲೇ ಹೊರಗಿನ ಪ್ರಪಂಚದ ತಾಪಮಾನ ಗುಹೆಯಲ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ಬೀರ್ತಾ ಇರಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಅವರು ತಮ್ಮನ್ನೇ ತಾವು ಈ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿಕೊಂಡೇನೆ ಅವರು ಒಂದು ಧ್ಯಾನವನ್ನು ಮಾಡಲಿಕ್ಕೆ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ತಾ ಇದ್ರು. ಹಾಗಾಗಿನೇ ಆ ಸಾಕ್ಷಾತ್ ಭಗವಂತನ ದರ್ಶನಕ್ಕಾಗಿ ಮಾತ್ರ ಅವರು ಗುಹೆಯಲ್ಲಿ ಧ್ಯಾನಾಸಕ್ತರಾಗಿರ್ತಾ ಇದ್ರು. ಋಷಿಗಳು, ಮುನಿಗಳು, ಸಾಧುಗಳು, ಸಂತರು, ಅಸುರಾದಿಯಾದಿ ಜಪ ತಪಗಳಲ್ಲಿ ಮಗ್ನರಾಗ್ತಾ ಇದ್ದಂಥದ್ದು ಈ ಗುಹೆಯ ಪ್ರದೇಶದಲ್ಲೇ. ಹಾಗಾಗಿ ಯಾವುದೇ ಆಚರಣೆ ಇಲ್ಲದೆ ಏಕಾಗ್ರತೆಯಿಂದ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ, ಇಂದ್ರಿಯಗಳ ನಿಗ್ರಹಕ್ಕಾಗಿ ಅವರು ಗುಹೆಗಳನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅದೇ ಅವರ ಒಂದು ಸಾಧನೆಯ ಕ್ಷೇತ್ರ, ಅವರ ತಪಸ್ಸಿನ ಕ್ಷೇತ್ರ. ನೋಡಿ, ಗುಹೆ ಅಂದರೆ ಬಾಯಿ ಕಿರಿದಾಗಿರುತ್ತೆ, ಒಳಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೊಡ್ಡದಾಗಿರ್ಬೋದು. ಆದರೆ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳಿರಲ್ಲ, ಯಾವುದೇ ರೀತಿಯ ಜಂಜಾಟಗಳಿರಲ್ಲ, ಯಾವುದೇ ಹೊರಗಿನ ಒಂದು ಶಬ್ದವಾಗಲಿ ಕೂಗಾಗಲಿ ಅವರಿಗೆ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಆ ಗುಹೆಯಲ್ಲಿ ಇದ್ದಷ್ಟು ದಿನ ಕೂಡ ಅವರು ಯಾವುದೇ ಒಂದು ಕ್ರೂರ ವಿಷ ಜಂತುಗಳೇ ಇದ್ದರೂ ಅದಕ್ಕೆ ಭಯ ಪಡ್ತಾ ಇರಲಿಲ್ಲ. ಏಕೆಂದರೆ ಅಲ್ಲಿ ಹುಲಿ, ಸಿಂಹ ಇತ್ಯಾದಿ ಕ್ರೂರ ಪ್ರಾಣಿಗಳು ಈ ದಟ್ಟ ಅಡವಿಯಲ್ಲಿ ಇದ್ದರೂ ಕೂಡ ಸ್ವಲ್ಪವೂ ಭಯಭೀತತೆ ಅನ್ನುವಂಥದ್ದು ಅವರಿಗೆ ಇರ್ತಾ ಇರಲಿಲ್ಲ. ಯಾಕೆಂದರೆ ಅವರು ಏಕಾಗ್ರತೆಯಲ್ಲಿ ಇರ್ತಾ ಇದ್ರು, ಧ್ಯಾನದಲ್ಲಿ ಮುಳುಗ್ತಾ ಇದ್ರು, ಹಾಗೆ ಅಂದುಕೊಂಡಂತಹ ಕಾರ್ಯದಲ್ಲಿ ಯಶಸ್ವಿ ಆಗ್ತಾ ಇದ್ರು. ಇದು ಏಕಾಗ್ರತೆ. ಹಾಗಾಗಿನೇ ಈ ಬಾಹ್ಯ ಜಗತ್ತಿನಲ್ಲಿ ಎಷ್ಟೆಲ್ಲ ಅಡಚಣೆಗಳಿರಲಿ, ಎಷ್ಟೆಲ್ಲ ಡಿಸ್ಟ್ರಾಕ್ಷನ್ಸ್ ಇರಲಿ, ಎಷ್ಟೆಲ್ಲ ಆಕರ್ಷಣೆಗಳಿರಲಿ, ಅದನ್ನೆಲ್ಲ ಬದಿಗಿಟ್ಟು ಏಕಾಗ್ರತೆಯಲ್ಲಿ ಯಾರು ಸಾಗ್ತಾರೋ ಅಥವಾ ಯಾರು ಒಂದು ಗುರಿಯನ್ನು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಷ್ಟಪಟ್ಟಾದರೂ ಅದನ್ನು ಮುಂದುವರಿಸ್ತಾರೋ ಅಂಥವ್ರಿಗೆ ಜಯ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಈ ಒಂದು ವಿಶೇಷ ಸಂದರ್ಭ, ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥ ಸಂದರ್ಭ. ಅದಕ್ಕಾಗಿಯೇ ನೀವು ಅಂದುಕೊಂಡ ಕಾರ್ಯದಲ್ಲಿ ಯಶಸ್ವಿಯಾಗಬೇಕು ಅಂತ ಹೇಳಿದ್ರೆ ನಿಮಗೆ ಏಕಾಗ್ರತೆ ಬೇಕು, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು.
ಇದನ್ನು ರೂಢಿಸ್ಕೊಳ್ಳಿ. ಗುರು ಹಿರಿಯರು ಮಾಡ್ತಾ ಇದ್ದಂತಹ ಈ ಒಂದು ಜಪ ತಪ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮನನ ಮಾಡಿಕೊಳ್ಳಿ. ಆಗ ನಿಮಗೆ ಈ ಏಕಾಗ್ರತೆಯ ಅರಿವು ಉಂಟಾಗುತ್ತೆ. ಯಾವ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ತಹಬಂದಿಗೆ ತಂದುಕೊಳ್ಬೇಕು ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಅದನ್ನು ಅನುಸರಣೆ ಮಾಡಿ ಖಂಡಿತ ಯಶಸ್ವಿ ಆಗ್ತೀರಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ವ್ಯಕ್ತಿಗೆ ಒಂದು ಸಮಸ್ಯೆ ಪದೇ ಪದೇ ಕಾಡ್ತಾ ಇದ್ರೆ ಅಥವಾ ಒಂದೇ ರೀತಿಯ ಸಮಸ್ಯೆಗಳು ರಿಪೀಟೆಡ್ ಆಗಿ ಬರ್ತಾ ಇದ್ರೆ ಅದಕ್ಕೆ ಯಾವ ದೋಷ ಕಾರಣವಾಗಿದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಅದಕ್ಕೆ ರಾಹು ದೋಷವೇ ಪ್ರಮುಖವಾಗಿ ಕಾರಣ ಅನ್ನುವಂಥ ವಿಚಾರವನ್ನು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ರಾಹು ಅತ್ಯಂತ ಪ್ರಬಲವಾಗಿರುವಂಥ ಗ್ರಹ, ಅದನ್ನೇ ಛಾಯಾಗ್ರಹ ಅಂತ ಹೇಳಿ ಕರೆಯುವಂಥದ್ದಿದೆ. ಅದರಲ್ಲಿ ರಾಹು ದ್ವೇಷವನ್ನು ಸಾಧಿಸುವಂತಹ ಗ್ರಹ ಅಂತ ಹೇಳಿ ಕರೀತಾರೆ. ಅದಕ್ಕಾಗಿಯೇ ಈ ಸೂರ್ಯಗ್ರಹಣದಲ್ಲಾಗಲಿ ಚಂದ್ರಗ್ರಹಣದ ಸಂದರ್ಭದಲ್ಲಾಗಲಿ ರಾಹು ಮತ್ತು ಕೇತುಗಳು ಈ ಸೂರ್ಯ ಚಂದ್ರರನ್ನು ಬಾಧಿಸ್ತಾರೆ, ಅವರನ್ನು ಇಡಿಯಾಗಿ ನುಂಗಿಬಿಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದ್ವೇಷದ ಹಿನ್ನೆಲೆ ಇರುವಂಥ ರಾಹು ಏನಿದ್ದಾನೆ ಇವನು ವ್ಯಕ್ತಿಯ ಜಾತಕದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥವನು. ಹಾಗೆ ಈ ರಾಹು ದೋಷದ ಲಕ್ಷಣಗಳು ಹೇಗಿರುತ್ತೆ, ಇದಕ್ಕೆ ಪರಿಹಾರಗಳೇನು ಅನ್ನುವಂಥದ್ದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಬಹಳ ಸಿಂಪಲ್ ಆಗಿ ಹೇಳೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಒಂದು ಉದ್ಯೋಗದಲ್ಲಿದ್ದೀರಿ, ಸರ್ಕಾರಿ ಉದ್ಯೋಗ ಇರ್ಬೋದು, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ನಿಮ್ಮ ಮೇಲಧಿಕಾರಿಗಳಿಗೆ ತುಂಬ ಚೆನ್ನಾಗಿ ನೀವು ವಿಧೇಯರಾಗಿರ್ತೀರಿ, ಅವರ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಮತ್ತು ಅವರ ರಿಲೇಷನ್ಶಿಪ್ ಏನಿದೆ ಚೆನ್ನಾಗಿರುತ್ತೆ. ಆದರೆ ಇದ್ದಕ್ಕಿದ್ದ ಹಾಗೆಯೇ ಅವರ ಕೋಪಕ್ಕೆ ಗುರಿಯಾಗುವಂಥದ್ದು ಅಥವಾ ಈ ಚರ್ಚೆಯ ಮೂಲಕವೇ ಈ ಮಾತಿಗೆ ಮಾತು ಸೇರೋದ್ರಿಂದ ಪರಸ್ಪರ ವಿರಸಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ದಾವೆಗಳೇನಾದರೂ ನಡೆದರೆ ರಾಹುವಿನ ಕಣ್ಣು ನಿಮ್ಮ ಜಾತಕದ ಮೇಲೆ ಬಿದ್ದಿದೆ ಅನ್ನುವಂಥ ಒಂದು ಅರ್ಥ. ಹಾಗೆ ಎಲ್ಲ ಸಂದರ್ಭಗಳು ಕೂಡ ನಿಮ್ಮ ವಿರುದ್ಧವಾಗಿಯೇ ನಡೀತಾ ಇದೆ ಅಂತ ಹೇಳಿ ನಿಮಗೆ ಒಂದು ಭಾವನೆ ಬರ್ತಾ ಇದ್ದರೆ ಅಲ್ಲಿ ಆತ್ಮವಿಶ್ವಾಸ ನಿಧಾನವಾಗಿ ಕುಸಿತಾ ಇರುತ್ತೆ. ಇದು ರಾಹುವಿನ ಕೆಟ್ಟ ಪರಿಣಾಮ ಆಗಿರಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜೀವನದಲ್ಲಿ ಮಾನಸಿಕ ತೊಂದರೆಗಳೇನಾದರೂ ಇದ್ದರೆ ಅಥವಾ ನಿಮ್ಮ ತಂದೆಯವರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರೆ ಅಥವಾ ಕುಟುಂಬಸ್ಥರ ಜೊತೆಯಲ್ಲಿ ಹಲವಾರು ಬಾರಿ ವಾದ ವಿವಾದಗಳು ನಡೀತಾ ಇದ್ದರೆ ರಾಹು ನಿಮ್ಮ ಜಾತಕದಲ್ಲಿ ಸಂಚರಿಸ್ತಾ ಇದ್ದಾನೆ ಅನ್ನುವಂಥ ಒಂದು ಅರ್ಥ ಇದು. ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಕಹಿಯಾಗುವಂಥ ಸಂಬಂಧಗಳು, ಪರೀಕ್ಷೆ ಅಥವಾ ಸಂದರ್ಶನದಲ್ಲಿ ನೀವು ಪದೇ ಪದೇ ವಿಫಲರಾಗ್ತಾ ಇದ್ದರೆ ರಾಹು ನಿಮ್ಮ ಮೇಲೆ ಬೀರ್ತಾ ಇರುವಂಥ ಕೆಟ್ಟ ಒಂದು ಪರಿಣಾಮ ಇದು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸತ್ತೆ. ಇನ್ನು ಬಹಳ ವಿಶೇಷವಾಗಿ ಯಾರಿಗಾದರೂ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ, ಪದೇ ಪದೇ ಅನಾರೋಗ್ಯ ಕಾಡ್ತಾ ಇದ್ದರೆ ಅದು ರಾಹುವಿನ ಲಕ್ಷಣ ಆಗಿರ್ಬೋದು. ರಾಹು ದೋಷದ ಪ್ರಾಮುಖ್ಯ ಇನ್ನೊಂದು ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಮಾನಸಿಕ ಒತ್ತಡ. ಅದರಲ್ಲೂ ನಮಗೆ ಅನುಕೂಲ ಇಲ್ಲದೇ ಇರುವಂಥ ಭಾವನೆಗಳೇನಿದೆ ಅದೇ ಹೆಚ್ಚಾಗಿ ನಮ್ಮ ಮನಸ್ಸು ಖಿನ್ನತೆಯ ಕಡೆಗೆ ವಾಲುತ್ತೆ. ಮನಸ್ಸಿನಲ್ಲಿ ಜೀವವನ್ನೇ ಕೊನೆಗೊಳಿಸುವಂತಹ ಬಗ್ಗೆ ಆಲೋಚನೆಗಳು ಕೂಡ ಬರುತ್ತೆ. ಮೆದುಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಹೆಚ್ಚಿಸುವಂತಹ ಪುನರಾವರ್ತಿತ ಆಲೋಚನೆಗಳು ಕೂಡ ರಾಹುವಿನ ಸ್ಥಿತಿಯ ಲಕ್ಷಣವಾಗಿರುವಂಥದ್ದು. ಹಾಗಾಗಿ ಈ ರಾಹುವಿನ ಕೆಟ್ಟ ಪ್ರಭಾವ ಆ ವ್ಯಕ್ತಿಯ ಮೇಲಿರುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು. ಇನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಜಾತಕದಲ್ಲಿ ರಾಹು ದಶೆ ಏನಾದರೂ ನಡೀತಾ ಇದ್ರೆ ಅದರಿಂದ ಪರಿಹಾರ ಪಡೀಲಿಕ್ಕೆ ದುರ್ಗಾ ಸಪ್ತಶತಿಯ 12ನೇ ಅಧ್ಯಾಯದ 13ನೇ ಶ್ಲೋಕವನ್ನು ಓದ್ಕೊಳ್ಬೇಕು. ಇದರಿಂದ ಈ ರಾಹುವಿನ ದೋಷ ಕಡಿಮೆ ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ವೀಳ್ಯದೆಲೆ, ಅಡಿಕೆ, ಹೂವು, ಹಣ್ಣುಗಳು, ಅರಿಶಿನ, ಏಲಕ್ಕಿ ಮತ್ತು ಕೊಬ್ಬರಿ ಎಣ್ಣೆಯನ್ನು ಹವನಕ್ಕೆ ಅರ್ಪಿಸಬೇಕು ಅನ್ನುವಂಥದ್ದು ಇದೆ. ಇದರ ಜೊತೆಗೆ ರಾಹುವಿನಿಂದ ಉಂಟಾಗುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿಸ್ಬೇಕು. ಅದರಲ್ಲೂ ಓಂ ರಾಹುವೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಈ ಜಲಾಭಿಷೇಕವನ್ನು ಮಾಡಿದ್ರೆ ಅದು ಅತ್ಯುತ್ತಮ ಫಲವನ್ನು ತಂದುಕೊಡುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಇನ್ನೊಂದು ಪರಿಹಾರ ಏನು ಅಂತ ಹೇಳಿದ್ರೆ ರಾಹು ದಶೆಯಿಂದ ಕೆಟ್ಟ ಸಮಯವನ್ನು ಎದುರಿಸ್ತಾ ಇರುವಂಥವರು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಈ ರಾಹುವಿನ ಪ್ರಭಾವ ಇದೆ, ಅಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ವಿಶೇಷವಾಗಿ ಈ ಒಂದು ಹಿನ್ನೆಲೆಯಲ್ಲಿ ರಾಹುವನ್ನು ಗಮನಿಸಬೇಕಾಗತ್ತೆ.
ಇನ್ನು ಈ ರಾಹು ಕಾಲದಲ್ಲೇ ಜನಿಸಿರುವಂಥವ್ರು, ಇದು ಸ್ವಲ್ಪ ವಿಚಿತ್ರವಾಗಿದ್ರೂ ಕೂಡ ಸತ್ಯ. ನೀವು ಕೂಡ ಎಲ್ಲಾದರೂ ಇದನ್ನು ಗಮನಿಸ್ಬೋದು. ಏನಂದ್ರೆ, ರಾಹು ಕಾಲದಲ್ಲಿ ಜನಿಸಿದಂಥವರು ಜೀವನವೆಲ್ಲ ಮಂಕಾಗಿ ಇರ್ತಾರೆ. ಚುರುಕು ಅನ್ನುವಂಥದ್ದು ಅವರಲ್ಲಿರಲ್ಲ. ಒಂದು ತರಹ ರಾಹು ಬಡಿದಂತೆ ಕೂತಿರ್ತಾರೆ. ಒಂದಲ್ಲ ಒಂದು ದಿನ ಈ ಜಾತಕರು ಕೆಲವು ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಂಡು ವ್ಯಥೆ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ರಾಹು ವಿಷಕಾರಕ ಗ್ರಹ. ಆದ್ರಿಂದಲೇ ಈ ವಿಷಮಯ ಜೀವನವನ್ನು ಅನುಭವಿಸುವಂಥವರು ಹಾಗೂ ಇವರ ಜಾತಕಕ್ಕೆ ಅನುಸಾರವಾಗಿ ರಾಹು ದಶೆ ಆಗಲಿ, ರಾಹು ಭುಕ್ತಿ ಆಗಲಿ, ಅಥವಾ ಯಾವುದೇ ಗ್ರಹದ ದಶೆ ಬಂದರೂ ಕೂಡ ಅಲ್ಲಿ ಬರುವಂತಹ ರಾಹು ಭುಕ್ತಿ ಏನಿದೆ ಅಲ್ಲಿ ತೊಂದರೆಯನ್ನು ಇವರು ಅನುಭವಿಸ್ತಾರೆ. ಆದ್ದರಿಂದಲೇ ಇಂತಹ ಮಕ್ಕಳಿಗೆ ರಾಹು ಶಾಂತಿಯನ್ನಾಗಲಿ ಅಥವಾ ಈ ನವಗ್ರಹ ಶಾಂತಿಯನ್ನಾಗಲಿ ಮಾಡಿಸುವಂಥದ್ದು ತುಂಬ ಉತ್ತಮ. ಇನ್ನು ಪ್ರತಿದಿನ ಅಡಿಗೆ ಮನೆಯ ನೆಲದ ಮೇಲೆ ಕುಳಿತು ಊಟವನ್ನು ಮಾಡಬೇಕು ಈ ರಾಹು ದೋಷ ಇರುವಂಥವ್ರು. ಹಾಗೆ ಕುತ್ತಿಗೆಗೆ ಒಂದು ಬೆಳ್ಳಿಯ ಆಭರಣವನ್ನು ಹಾಕಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಮಲಗುವ ಕೋಣೆಯಲ್ಲಿ 8 ಕಪ್ಪು ಇದ್ದಿಲು ನೀಲಿ ಬಟ್ಟೆಯಲ್ಲಿ ಆ ಇದ್ದಿಲನ್ನು ಕಟ್ಟಿ ಇವರಿಗೆ ತಿಳಿಯದ ಸ್ಥಳದಲ್ಲಿ ಅದನ್ನು ಇಡಬೇಕು. ಅಥವಾ ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಈ 8 ಇದ್ದಿಲನ್ನು ಮಣ್ಣಿನಲ್ಲಿ ಹೂತು ಹಾಕಬೇಕು. ಇದರಿಂದ ರಾಹು ದೋಷ ಕಡಿಮೆಯಾಗುತ್ತೆ. ಇನ್ನು ಈ ರಾಹು ದೋಷ ಹೆಚ್ಚಾಗಿ ಇರುವಂಥವ್ರಿಗೆ ಸ್ವಲ್ಪ ರಾಕ್ಷಸಿ ಪ್ರವೃತ್ತಿ ಜಾಸ್ತಿ ಇರುತ್ತೆ. ಅವರು ಯಾವಾಗಲೂ ಕೂಡ ಅದು ಬೇಕು ಇದು ಬೇಕು ಅಂತ ಹೇಳಿ ಹಠ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಕಾಮ ವಾಸನೆ ಕೂಡ ಅವರಿಗೆ ಜಾಸ್ತಿ ಇರುತ್ತೆ. ಇನ್ನು ವಿಶೇಷವಾಗಿ ಇವರಿಗೆ ಮುಸ್ಲಿಮರನ್ನು ಕಂಡ್ರೆ ಬಹಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹಾಗಾಗಿನೇ ಇವರಿಗೆ ರಾಹು ದೋಷ ಇದೆ ಅಂತ ಹೇಳಿ ಇಂತಹ ಒಂದು ಚಟುವಟಿಕೆಗಳಿಂದ ಸುಲಭವಾಗಿ ನಾವು ಕಂಡುಕೊಳ್ಬೋದು. ಅಂಥವರು ಪ್ರತಿದಿನ ಸ್ನಾನದ ನೀರಿಗೆ 1-2 ಉದ್ಧರಣೆಯಷ್ಟು ಹಸಿ ಹಾಲನ್ನು ಹಾಕಿ ಸ್ನಾನ ಮಾಡಿದ್ರೆ ರಾಹು ಶಾಂತಿ ಆದಂತಾಗುತ್ತೆ. ಹಾಗೆ ಯಾವುದೇ ಸಂದರ್ಭ ಬಂದರೂ ಕೂಡ ಮಾತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹೆಚ್ಚು ಮಾತುಗಳನ್ನು ಆಡಬಾರ್ದು. ಇದರಿಂದ ಕೂಡ ರಾಹುವನ್ನು ನಾವು ತೃಪ್ತಿಗೊಳಿಸ್ಬೋದು. ಹಾಗಾಗಿ ರಾಹು ದೋಷ ಇದೆ, ರಾಹುವಿನಿಂದ ನಮಗೆ ಕೆಟ್ಟದ್ದಾಗ್ತಾ ಇದೆ ಅಂತ ಹೇಳಿ ನಮ್ಮ ಅನುಭವಕ್ಕೆ ಬಂದರೆ ಈಗ ಹೇಳಿರುವಂಥ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾ ಇರಿ. ಹಾಗೆ ನೀವು ಜನಿಸಿದಿರುವಂಥ ಸಮಯ ರಾಹುಕಾಲವೇ ಅಲ್ಲವೇ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಏಕೆಂದರೆ ಪ್ರತಿದಿನ ಈ ರಾಹುಕಾಲದ ಸಮಯ ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಪೂರಕವಾಗಿ ನಿಮ್ಮ ಜನನದ ಸಮಯದ ಬಗ್ಗೆ ತಿಳ್ಕೊಳ್ಬೇಕು. ಹಾಗೆ ನಿಮ್ಮ ದಶೆ, ನಿಮ್ಮ ಭುಕ್ತಿ ಯಾವುದು ನಡೀತಾ ಇದೆ, ಇದರಲ್ಲಿ ಏನಾದರೂ ರಾಹು ದಶೆ, ರಾಹು ಭುಕ್ತಿ ನಡೀತಾ ಇದೆಯಾ, ಅಥವಾ ಯಾವುದೇ ಒಂದು ದಶೆ ಇದ್ದು ಅದರಲ್ಲಿ ರಾಹು ಭುಕ್ತಿ ಇದ್ದರೆ ಅಲ್ಲಿ ನಿಮಗೆ ತೊಂದರೆಗಳು ಯಾವ ಮಟ್ಟದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಿರ್ಧರಿಸಿಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹಾಗಾಗಿ ಈ ವಿಷಕಾರಿಯಾದಂತಹ ರಾಹುವಿನ ಪ್ರಭಾವದಿಂದ ತಪ್ಪಿಸ್ಕೊಂಡ್ರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು ಕಾಣುತ್ತೆ. ಅಷ್ಟೊಂದು ಬಾಧಿಸಲ್ಲ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಅದರಲ್ಲೂ ತುಂಬ ಲಾಭದಾಯಕವಾದ ದಿನ ಕೂಡ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದಂಥ ಆಸಕ್ತಿ ಇರೋದ್ರಿಂದಲೇ ಕೆಲಸಗಳು ನಿರ್ದಿಷ್ಟ ಸಮಯದಲ್ಲಿ ಪೂರ್ಣವಾಗುತ್ತೆ. ಹಾಗೆ ಈ ದಿನ ಮಲ್ಟಿ ಟಾಸ್ಕಿಂಗ್ ಮಾಡುವಂಥದ್ದು, ಒಂದಲ್ಲ ಎರಡಲ್ಲ 3-4 ಕೆಲಸ ಕಾರ್ಯಗಳನ್ನು ಈ ದಿನ ನಿಭಾಯಿಸುವಂತಹ ಒಂದು ಧೈರ್ಯ ಇದೆ. ಅಷ್ಟೇ ಆತ್ಮವಿಶ್ವಾಸ ಕೂಡ ಇದೆ. ಹಾಗೆ ಈ ದಿನ ಕೆಲವೊಂದು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕತ್ತೆ. ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಏನು ಅನ್ನೋಂಥದ್ರ ಬಗ್ಗೆ ಕೂಡ ನೀವು ಚರ್ಚಿಸಿ ಕ್ರಮ ಕೈಗೊಳ್ಳುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮ್ಮ ಆಲೋಚನಾ ವಿಧಾನ, ಆಲೋಚನಾ ಶೈಲಿಯೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗೆ ಈ ದಿನ ಪ್ರಮುಖ ನಿರ್ಧಾರಗಳನ್ನು ಜಾರಿಗೊಳಿಸುವಂಥ ಒಂದು ವಿಶೇಷ ದಿನ ಕೂಡ. ಆದರೆ ಈ ದಿನ ನಿಮಗೆ ಬೆಂಬಲ ಕೊಡ್ತೇವೆ ಅಂತ ಹೇಳಿ, ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಹಿಂದೆ ಉಳಿಯುವಂಥ ಸಾಧ್ಯತೆ ಇರುವಂಥ ಒಂದು ಹಿತಶತ್ರು ಇದ್ದಾರಲ್ಲ, ಇವರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಈ ದಿನ ಬೆನ್ನ ಹಿಂದೆ ಚೂರಿ ಹಾಕುವಂಥ ಹಿತಶತ್ರುಗಳ ಬಗ್ಗೆ ನೀವು ತುಂಬ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ದಿನ ಸವಾಲುಗಳನ್ನು ಬಹಳ ಸಮರ್ಥವಾಗಿ ಎದುರಿಸುವಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಅದನ್ನು ಎದುರಿಸಲಿಕ್ಕೆ ಈ ದಿನ ಹೊಸ ತಂತ್ರವನ್ನು ಬಳಸುವಂಥದ್ದು, ಒಂದು ಹೊಸದಾಗಿ
ಒಂದು ಇನ್ಸೈಟ್ ನಿಮಗೆ ಸಿಕ್ಕತ್ತೆ. ಈ ದಿನ ಯಾವ ಕೆಲಸದಿಂದ ಯಾವ ಪ್ರಯೋಜನ ಇದೆ, ಯಾವ ಸಮಸ್ಯೆಗೆ ಎಲ್ಲಿ ಉತ್ತರ ಇದೆ, ಇದನ್ನೆಲ್ಲ ಬಹಳ ಕೂಲಂಕುಷವಾಗಿ ನೋಡ್ಕೊಳ್ತೀರಿ. ತುಂಬ ಪ್ರಾಕ್ಟಿಕಲ್ ಆಗಿ ಇರ್ತೀರಿ. ಅದಕ್ಕಾಗಿಯೇ ಈ ದಿನ ನಿಮಗೆ ಯಶಸ್ಸು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಅಪಾಯಕರವಾದಂತಹ ಕಾರ್ಯಗಳಿಗೆ ಕೈ ಹಾಕುವಂಥ ಸಾಧ್ಯತೆ ಇದೆ. ನಿಮಗೆ ಗೊತ್ತಿದೆ ಆ ಕೆಲಸದಿಂದ ಹಿನ್ನಡೆ ಆಗುತ್ತೆ, ಆ ಕೆಲಸದಿಂದ ಸೋಲಾಗುತ್ತೆ, ಆ ಕೆಲಸದಿಂದ ನಷ್ಟ ಆಗುತ್ತೆ. ಎಲ್ಲವೂ ಗೊತ್ತಿದ್ದು ಕೈ ಹಾಕುವಂಥದ್ದು, ಅದು ಮಂಡುತನ, ಅದು ಒಂದು ರೀತಿಯಲ್ಲಿ ಅಗ್ರೆಸಿವ್ ನೇಚರ್ ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಕಣ್ಣೆದುರಿಗೆ ನಿಮಗೆ ಸೋಲು ಉಂಟಾಗುವಂಥದ್ದು. ಹಾಗೆ ಈ ಭಿನ್ನಾಭಿಪ್ರಾಯಗಳು ಮಾತುಕತೆಯಲ್ಲಿ ಒಳ ನುಸುಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಅದನ್ನು ಕೂಡ ಈ ದಿನ ನೀವು ತಡೀಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಅದಕ್ಕೆ ಪರಿಹಾರ ರೂಪವಾಗಿ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಅದು ಕೂಡ ವಿಫಲ ಆಗುತ್ತೆ. ಏಕೆಂದರೆ ನಿಮಗೆ ಧೈರ್ಯವೂ ಕಡಿಮೆ, ಆತ್ಮವಿಶ್ವಾಸವೂ ಕಡಿಮೆ ಇರುವಂಥದ್ದು. ಅದನ್ನು ಮೊದಲು ಎನ್ಹಾನ್ಸ್ ಮಾಡಿಕೊಳ್ಬೇಕು. ಆದರೆ ಈ ಗೊಂದಲದ ಸನ್ನಿವೇಶದಲ್ಲಿ ಯಾವುದು ಸರಿ ಯಾವುದು ತಪ್ಪು ಆ ವಿಶ್ಲೇಷಣೆ ಮಾಡುವಂಥ ಒಂದು ಮೇಧಾಶಕ್ತಿ ಕೂಡ ನಿಮಗೆ ಕಡಿಮೆ ಇರುವಂಥದ್ದು. ಹಾಗಾಗಿನೇ ಈ ದಿನದ ಪರಿಸ್ಥಿತಿ ಸ್ವಲ್ಪ ಗೋಜಲಾಗಿ ಇರುತ್ತೆ, ಗೊಂದಲಮಯವಾಗಿರುತ್ತೆ. ಅದನ್ನು ತಿಳಿಗೊಳಿಸುವಂಥ ಪ್ರಯತ್ನವನ್ನು ಮೊದಲು ಮಾಡಿ. ಅದಕ್ಕೆ ಧ್ಯಾನ ಮಾಡಿ, ಯೋಗ ಮಾಡಿ, ಏಕಾಗ್ರತೆಯಿಂದ ಕೆಲಸ ಮಾಡುವಂಥದ್ದನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆ ಮತ್ತು ವೈಯಕ್ತಿಕವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಸಹಕಾರ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅವರಿಗೆ ಸಂಪೂರ್ಣವಾದಂತಹ ತಿಳುವಳಿಕೆಯನ್ನು ನೀವು ನೀಡಬೇಕಾಗತ್ತೆ. ಯಾವುದೇ ರೀತಿಯಲ್ಲೂ ಕೂಡ ನೀವು ಕುಟುಂಬವನ್ನು ಹೊರಗಿಟ್ಟು ಕೆಲಸ ಮಾಡಬೇಡಿ. ಪ್ರತಿ ವಿಚಾರವನ್ನು ನಿಮ್ಮ ಕುಟುಂಬಸ್ಥರಿಗೆ ತಿಳಿಸಿಯೇ ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ನಿಮಗಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸ್ವಯಂ ತೃಪ್ತಿಯನ್ನು ಪಡುವಂತಹ ದಿನ. ನಿಮಗೆ ಈಗಾಗಲೇ ಗೊತ್ತಾಗಿದೆ ಯಾರಿಗೆ ಏನು ಮಾಡಿದ್ರೆ ಎಷ್ಟು ಪ್ರಯೋಜನ ಇದೆ, ಯಾರಿಗಾಗಿ ನೀವು ತ್ಯಾಗ ಮಾಡಬೇಕು, ನಿಮಗಾಗಿ ಏನನ್ನು ಮಾಡಿಕೊಳ್ಬೇಕು, ಎಲ್ಲ ವಿಚಾರಗಳಲ್ಲೂ ಕೂಡ ಸಾಧಕ ಬಾಧಕಗಳನ್ನು ಒಳಗೊಂಡಂತೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದೀರಿ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಲಾಭವನ್ನು ತರುತ್ತೆ, ಸಂತೋಷವನ್ನು ಕೂಡ ತರುತ್ತೆ. ಹಾಗೆ ಈ ದಿನ ಎಲ್ಲರಿಗಿಂತ ಕೆಲಸದಲ್ಲಾಗಲಿ ಓದಿನಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಾಗಲಿ ಮುಂದೆ ಇದ್ದೇನೆ ಅನ್ನುವಂಥ ಒಂದು ವಿಶ್ವಾಸ ನಿಮಗೆ ಇರುತ್ತೆ. ಇದು ಸೆಲ್ಫ್ ಕಾನ್ಫಿಡೆನ್ಸ್. ಇದು ಏಕೆಂದರೆ ವಿಶ್ವಾಸದಲ್ಲೇ ಕೆಲಸಗಳು ಮುಂದುವರೆದರೆ ಫಲಿತಾಂಶಗಳು ಅಷ್ಟೇ ಫಲಪ್ರದವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಪ್ರಶಂಸೆಯ ಮಾತುಗಳು ಸಿಕ್ಕತ್ತೆ. ಹಾಗೆ ಈ ಸಣ್ಣ ಪುಟ್ಟ ಮಾತುಗಳೇ ನಿಮಗೆ ಈ ದಿನ ಪ್ರೇರೇಪಣೆ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರೆ ಸಾಕು, ಆ ಹೊಗಳಿಕೆಯೇ ನಿಮಗೆ ಒಂದು ರೀತಿಯಲ್ಲಿ ಎನರ್ಜಿ ಇದ್ದಾಗೆ, ಅದು ಬೂಸ್ಟರ್ ಎನರ್ಜಿ ಅದು ನಿಮಗೆ. ಹಾಗೆ ಈ ದಿನ ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮ್ಮ ಮನಸ್ಸನ್ನು ಓದಿನ ಕಡೆ ಗಮನ ಹರಿಸುವಂಥದ್ದು, ಕೇಂದ್ರೀಕರಿಸುವಂಥದ್ದು ಬಹಳ ಸೂಕ್ತ. ಏಕೆಂದರೆ ಈ ದಿನ ಚಂಚಲವಾದ ಮನಸ್ಸಿರೋದ್ರಿಂದ ಅದನ್ನು ಸ್ವಲ್ಪ ಹಿಡಿದಿಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಯಾವುದೇ ಸ್ಥಿರಾಸ್ತಿ ವಿಚಾರದಲ್ಲಿ ಈ ದಿನ ನೀವು ಮಾಡುವಂತಹ ಒಂದು ಪ್ರಯತ್ನ ಒಳ್ಳೆಯದನ್ನೇ ತರುತ್ತೆ. ಹಾಗಾಗಿ ಮನೆ, ಸೈಟು, ಜಮೀನು ಇತ್ಯಾದಿಗಳ ಬಗ್ಗೆ ನೀವು ಯಾವುದೇ ತೀರ್ಮಾನವನ್ನು ಕೈಗೊಂಡರೂ ಕೂಡ ಮುಂದೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಒಂದು ಸಣ್ಣ ಆರೋಗ್ಯ ಸಮಸ್ಯೆ ಈ ದಿನ ನಿಮಗೆ ನೋವನ್ನು ಉಂಟು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಹಿರಿಯರ ಬಗ್ಗೆ ಈ ದಿನ ನಿರ್ಲಕ್ಷ್ಯ ವಹಿಸಬೇಡಿ. ಹಾಗೆ ಯಾವುದೇ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಕುಳಿತು ಚರ್ಚೆ ಮಾಡಿ ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಹೊಸತಾಗಿ ಒಂದು ಸನ್ನಿವೇಶ ಸೃಷ್ಟಿಯಾಗುವಂಥ ದಿನ.
ನಿಮ್ಮ ಕನಸು ನನಸಾಗುವಂಥ ದಿನ. ನೋಡಿ, ಇದ್ದಕ್ಕಿದ್ದ ಹಾಗೇ ನಿಮಗೆ ಒತ್ತಡದ ಜೀವನ ಇದ್ದರೂ ಕೂಡ ಅದರಿಂದ ಹೊರಬರುವಂಥ ಒಂದು ಮಾರ್ಗೋಪಾಯ ಗೊತ್ತಾಗುತ್ತೆ. ಹಾಗಾಗಿನೇ ಒಂದು ಆವಿಷ್ಕಾರ ಮಾಡಲಿಕ್ಕೆ, ಹೊಸ ಹೊಸ ಪ್ರಯೋಗಗಳನ್ನು ಮಾಡಲಿಕ್ಕೆ, ಹಾಗೆ ಸಂಶೋಧನೆಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ತುಂಬ ಪ್ರಶಸ್ತವಾಗಿದೆ. ನಿಮ್ಮ ಮನಸ್ಸು ಅದಕ್ಕಾಗಿ ಇದೆ. ಅದರ ಜೊತೆಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮನ್ನು ಅವಲಂಬಿಸಿರುವಂಥವರಾಗಲಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮಗೆ ಬೆಂಬಲವನ್ನು ಕೊಡ್ತಾರೆ. ಹಾಗಾಗಿನೇ ಈ ದಿನ ಕೆಲವೊಂದು ನಿರೀಕ್ಷಿತ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಒಟ್ಟಾರೆ ಈ ದಿನ ಯಾವುದೇ ಪ್ರಯತ್ನ ಮಾಡಿದ್ರೂ ಅದರಲ್ಲಿ ಶುಭ ಫಲಗಳೇ ನಿಮಗೆ ಸಿಕ್ಕತ್ತೆ. ಆದಾಯ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಈ ದಿನದಲ್ಲಿ ವೃತ್ತಿಪರ ಉದ್ಯೋಗದಲ್ಲಿರುವಂಥವ್ರಿಗೆ ಅಲ್ಲಲ್ಲಿ ಸ್ವಲ್ಪ ಒತ್ತಡಗಳು ಬರಬಹುದು. ಅಲ್ಲಲ್ಲಿ ನೀವು ಇನ್ನೂ ಕಲಿತು ಮಾಡಬೇಕಾಗಿದೆ ಅನ್ನುವಂಥದ್ದರ ವಿಚಾರ ಇನ್ನೂ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿ ನಿಮ್ಮ ಕಲಿಕೆಗೆ ಲಿಮಿಟ್ ಅನ್ನುವಂಥದ್ದು ಇಲ್ಲ. ಅಂದರೆ ನಿಮ್ಮ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ನಿಮ್ಮ ಜ್ಞಾನ ಸಂಪಾದನೆಗಾಗಲಿ ಇಷ್ಟೇ ಅಂತ ಹೇಳಿ ಮಿತಿ ಇಲ್ಲ. ಅದರ ಮಿತಿ ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ನಿಮ್ಮ ಪ್ರಯತ್ನಗಳು ಮುಂದುವರಿತಾ ಇರುತ್ತೆ. ಹಾಗೆ ಈ ದಿನ ನೀವು ಬಯಸುವಂಥ ಕೆಲಸಗಳನ್ನೇ ಮಾಡುವಂಥ ಅವಕಾಶ ಸಿಕ್ಕತ್ತೆ. ಇದರಲ್ಲೂ ನೋಡಿ, ಭಗವಂತ ನಿಮಗೆ ಒಂದು ಪ್ಲಸ್ ಪಾಯಿಂಟನ್ನೇ ಕೊಟ್ಟಿದ್ದಾನೆ. ಏನಂದರೆ, ಯಾವುದು ನಿಮಗೆ ಅನುಕೂಲ ತರುತ್ತೆ, ಯಾವುದರಿಂದ ಸಂತೋಷ ಉಂಟಾಗುತ್ತೆ, ಯಾವುದನ್ನು ಮಾಡಿದ್ರೆ ಕಂಫರ್ಟಬಲ್ ಆಗಿರ್ತೀರಿ ಅಂಥ ಕೆಲಸಗಳೇ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿನೇ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಅಚೀವ್ಮೆಂಟ್ ಅನ್ನುವಂಥದ್ದು ಇದೆ. ಹಾಗೆ ನಿಮ್ಮ ಕಾರ್ಯತಂತ್ರಗಳನ್ನು ಬದಲಾವಣೆ ಮಾಡಿ ಕೆಲವೊಂದು ವಿಚಾರಗಳನ್ನು ಪ್ರಾಯೋಗಿಕವಾಗಿ ನೋಡಬೇಕಾಗತ್ತೆ. ಹಾಗಾಗಿನೇ ಅಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವು ಇರುವಂಥ ಕೌಟುಂಬಿಕ ವಾತಾವರಣ ಇದೆ, ಅಲ್ಲಿಂದಲೇ ಕಿರಿಕಿರಿ ಆರಂಭ ಆಗುತ್ತೆ. ಬೆಳಿಗ್ಗೆ ಹೇಳ್ತಾ ಇದ್ದಾಗೇ ಕೆಲವೊಂದು ಪ್ರತಿರೋಧಗಳು ನಿಮಗೆ ಬರುವಂಥದ್ದಿದೆ. ಹಾಗಾಗಿ ನೀವು ಮಾಡಿದಂತಹ ಕೆಲಸ ಅಪ್ ಟು ಡೇಟ್ ಆಗಿಲ್ಲ ಅನ್ನೋಂಥದ್ದೇ ಕೊರಗು, ಅದೇ ನಿಮ್ಮ ಬಗ್ಗೆ ಇರುವಂತಹ ದೋಷಾರೋಪಣೆ. ಹಾಗಾಗಿ ಈ ದಿನ ಸ್ವಲ್ಪ ತೊಂದರೆಯ ಜೊತೆಗೆ ಮಾನಸಿಕವಾಗಿ ಒತ್ತಡಗಳು ಇರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಕಣ್ಣಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ. ಅದರಲ್ಲೂ ಈ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರುವಂಥವರು ಅಥವಾ ತೀರಾ ಹತ್ತಿರದಲ್ಲೇ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೇಬೇಕು ಅನ್ನುವಂಥ ಅನಿವಾರ್ಯತೆ ಇರುವಂಥವರು ಆದಷ್ಟು ಒಳ್ಳೆಯ ಸಮಯದಲ್ಲಿ ನಿಮ್ಮ ವೈದ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನದಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದೇನೋ ಸಿಕ್ಕತ್ತೆ, ಆದರೆ ಅದನ್ನು ಅನುಭವಿಸುವಂಥ ಯೋಗ ನಿಮಗೆ ಇರಲ್ಲ. ಇನ್ನು ಈ ದಿನ ನಿಮ್ಮ ರೋಗ ಲಕ್ಷಣ ಯಾವುದು ಅಂತ ಗೊತ್ತಿದೆ, ನಿಮ್ಮ ಸಮಸ್ಯೆ ಯಾವುದು ಅಂತ ಗೊತ್ತಿದೆ, ಆದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗೆ ಈ ದಿನ ನಿಮ್ಮ ಒಳಗೆ ಇರುವಂಥ ಒಂದು ಅಸೂಯೆಯನ್ನು, ದ್ವೇಷ ಭಾವನೆಯನ್ನು, ಕಾಮ ಕ್ರೋಧ ಲೋಭ ಮದ ಮತ್ಸರ ಇದನ್ನು ನೀವು ಆದಷ್ಟು ದೂರ ಇಡುವಂಥದ್ದು, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನ ಮನಸ್ಸು ಮಾಡಿದ್ರೆ ನೀವು ಏನು ಬೇಕಾದರೂ ಮಾಡ್ಬೋದು ಅಂಥ ಒಂದು ಛಲ ಇದೆ, ಹಠದ ಸ್ವಭಾವ ಇದೆ. ಆದರೆ ಯಾರದ್ದೋ ಹೇಳಿಕೆಯ ಮಾತಿನಿಂದ ಈ ದಿನ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಲ್ಲ. ಅದರಲ್ಲೂ ಯಾವುದೋ ಒಂದು ವಿಚಾರ, ಅದರಲ್ಲೂ ಸ್ತ್ರೀಯರ ವಿಚಾರ ನಿಮ್ಮ ಮನಸ್ಸನ್ನು ಈ ದಿನ ತುಂಬ ಬಾಧಿಸುತ್ತೆ. ಹಾಗೆ ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿರಲಿ ಅಥವಾ ಕ್ರೀಡೆಯಲ್ಲಿ ಆಟೋಟಗಳಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಾಗಲಿ ಈ ದಿನ ಸ್ವಲ್ಪ ಮನಸ್ಸು ಮಾಡಿ ಕೆಲಸವನ್ನು ಮುಂದುವರಿಸಿ. ಸುಲಭಕ್ಕೆ ಕೆಲಸ ಆಗಲ್ಲ, ಆದರೆ ಪ್ರಯತ್ನ ಪಟ್ಟರೆ ಹಾಗೆ ಆಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿದ್ದರೂ ಕೂಡ ಒಂದು ರೀತಿಯಲ್ಲಿ ಸಾಧನೆ ಮಾಡುವಂಥ ದಿನ. ಏಕೆಂದರೆ ಈ ದಿನ ನಿಮ್ಮದೇ ಆದಂಥ ಛಾಪನ್ನು ಮೂಡಿಸಲಿಕ್ಕೆ ಅವಕಾಶವೊಂದು ಸಿಕ್ಕತ್ತೆ, ಅದನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಹಾಗಾಗಿ ನಿಮ್ಮ ಪ್ರತಿಭೆ, ನಿಮ್ಮ ಮಾತುಗಾರಿಕೆ, ನಿಮ್ಮ ತಂತ್ರಗಾರಿಕೆ ಹೇಗಿದೆ ಅನ್ನುವಂಥದ್ದನ್ನು 4 ಜನರಿಗೆ ತೋರಿಸುವಂಥ ಒಂದು ಅವಕಾಶ ನಿಮಗೆ ಸಿಕ್ಕತ್ತೆ. ಒಳ್ಳೆಯ ವೇದಿಕೆ ಈ ದಿನ ನಿಮಗೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮತನವನ್ನು ತೋರಿಸಲಿಕ್ಕೆ ಈ ದಿನ ಸೂಕ್ತವಾಗಿರುವಂಥದ್ದು, ಅದನ್ನು ಬಳಸ್ಕೊಳ್ಳಿ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ
ತೆರೆದ ಮನಸ್ಸಿನಿಂದಲೇ ಇರ್ತೀರಿ. ಆದರೆ ಎಲ್ಲೋ ಒಮ್ಮೊಮ್ಮೆ ಮಾತ್ರ ನಿಮ್ಮ ಮನಸ್ಸು ಕೆಲವೊಂದು ವಿಚಾರಗಳನ್ನು ಗ್ರಹಿಸಲ್ಲ. ಹಾಗಾಗಿ ಈ ದಿನ ಸರ್ವರನ್ನೂ ಕೂಡ ಸರ್ವಮಾನ್ಯವಾಗಿ ಪ್ರೀತಿಸಬೇಕು. ಹಾಗೆ ಸರಿಯಾದ ರೀತಿಯಲ್ಲೇ ವ್ಯಕ್ತಿಗಳನ್ನು ನೀವು ಅಳತೆ ಮಾಡಬೇಕು. ಇದು ಬಹಳ ಮುಖ್ಯ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುತ್ತೆ. ಮುಂದೆ ಅವರಿಂದ ನಿಮಗೆ ಸಹಾಯ ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಬಹಳ ಬೇಗ ಬರಲ್ಲ. ಅದರಲ್ಲೂ ಸರಿಯಾಗಿ ನಿದ್ರೆ ಬರಲ್ಲ. ಹಾಗೆ ಹಸಿವಾದರೆ ಆಹಾರ ಕೂಡ ಇರಲ್ಲ. ಇದನ್ನು ಕೂಡ ನೀವು ಹೊಂದಿಸ್ಕೊಳ್ಬೇಕು. ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಇರುವಂಥದ್ದು. ಇನ್ನು ವ್ಯರ್ಥವಾಗಿ ಆಗುವಂಥ ಖರ್ಚುಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಸೂಕ್ತ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಧನ ನಷ್ಟ ಆಗ್ತಾ ಇದೆ, ಇದು ಗೊತ್ತಿದೆ. ಆದರೆ ಅದಕ್ಕೆ ಒಂದು ರೆಮಿಡಿ ಅನ್ನುವಂಥದ್ದನ್ನು ಕಂಡು ಹಿಡಿದಿಲ್ಲ. ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಇದುವರೆಗೆ ನಿಮಗೆ ಸಿಕ್ಕಿಲ್ಲ. ಆದರೆ ಈ ದಿನ ಪ್ರಯತ್ನ ಮಾಡಿ ಬಹಳ ಬೇಗ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ನಿಮ್ಮ ಕೆಲಸ, ನಿಮ್ಮ ಒಂದು ವೈಯಕ್ತಿಕ ಬದುಕು, ಇದರ ಕಡೆ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಲಾಭದ ದಿನ ಈ ದಿನ. ಏಕೆ ಅಂತ ಹೇಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಮುತುವರ್ಜಿ ಇರೋದ್ರಿಂದಲೇ ಈ ದಿನದ ಕೆಲಸಗಳು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಕೆಲವು ನಿರ್ಬಂಧಗಳನ್ನು ತೆಗೆದುಹಾಕುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಇದಕ್ಕೆ ಸ್ವಲ್ಪ ಧೈರ್ಯ ಬೇಕು. ಆದರೂ ಕೂಡ ಅದು 4 ಜನರ ಒಳಿತಿಗಾಗಿ ಮಾಡುವಂಥ ಕೆಲಸ ಅಂತ ಹೇಳಿ ಪರಿಭಾವಿಸಿ ಈ ಒಂದು ಬದಲಾವಣೆಯನ್ನು ತರ್ತೀರಿ. ನಿಮ್ಮ ಕಾರ್ಯತಂತ್ರದಲ್ಲೂ ಕೂಡ ಬದಲಾವಣೆಗಳು ಇದೆ. ಸ್ಟ್ರಾಟಜಿ ಚೆನ್ನಾಗಿದೆ. ಆದರೆ ಅದನ್ನು ಸಂಪೂರ್ಣವಾಗಿ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹಾಗೆ ಊರು ಅಂದಮೇಲೆ ಹೊಲಗೇರಿ ಇದ್ದೇ ಇರುತ್ತೆ. ಒಳ್ಳೆಯವರು ಅಂದಾಗ ಕೆಟ್ಟವರು ಇದ್ದೇ ಇರ್ತಾರೆ. ಹಾಗಾಗಿನೇ ಈ ದಿನ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಬೇರೆಯವರಿಗೆ ತಿಳುವಳಿಕೆ ಹೇಳುವ ಮೊದಲು ಅದನ್ನು ನೀವು ಅನುಸರಣೆ ಮಾಡಿರಬೇಕು. ಇದೆಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು. ಇತ್ತೀಚಿನವರು ಇದರ ಕಡೆ ಗಮನ ಕೊಡ್ತಾ ಇರೋದ್ರಿಂದ ಇದನ್ನು ನೀವು ಅಪ್ಡೇಟ್ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಒಳ್ಳೆಯ ಸಮಯ ಬರುವವರೆಗೂ ಕೂಡ ಸಂಯಮದಿಂದ ಕಾಯಬೇಕು ಅನ್ನೋಂಥದ್ದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ನಿಮ್ಮ ತಾಳ್ಮೆ, ಅದಕ್ಕೆ ಸಿಕ್ಕಂತಹ ಒಂದು ಫಲಿತಾಂಶ. ಇನ್ನು ವಿಶೇಷವಾಗಿ ಚಿಲ್ಲರೆ ವ್ಯಾಪಾರಿಗಳಿಗೆ ಈ ದಿನ ತುಂಬ ಲಾಭದಾಯಕವಾದಂತಹ ದಿನ, ತೃಪ್ತಿ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ನಿಮ್ಮನ್ನು ನೀವು ಹೇಗೆ ತೊಡಗಿಸ್ಕೊಳ್ತೀರೋ, ಎಲ್ಲಿ ನಿಮಗೆ ಹೆಚ್ಚು ಸಮಯದ ಒಂದು ಅಭಾವ ಕಾಡುತ್ತೆ ಅನ್ನುವಂಥ ವಿಚಾರ, ಇವೆಲ್ಲವೂ ಮನಸ್ಸಿನಿಂದ ದೂರ ಇರುತ್ತೆ. ಅಂದರೆ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆದಾಗ ಇದರ ಬಗ್ಗೆ ನಿಮಗೆ ಪರಿವೇ ಇರಲ್ಲ. ಹಾಗಾಗಿ ಈ ದಿನದ ಕೆಲಸ, ಒಂದು ಚಟುವಟಿಕೆ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಅತ್ಯುತ್ತಮವಾದಂಥ ಸಮಯ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 6ರಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ಮನಸ್ಸಿಗೆ ಬಾಧೆಗಳು ಉಂಟಾಗ್ಬೋದು. ಆದರೂ ಕೂಡ ಒಂದು ಸಂತೃಪ್ತಿ ಇದೆ. ಎಲ್ಲೋ ಒಂದು ಕಡೆ ಶತ್ರುಗಳನ್ನು ಕೂಡ ಹಿಮ್ಮೆಟ್ಟಿಸಬಲ್ಲೆ, ಅದರಿಂದ ಒಳಿತನ್ನು ಕಂಡುಕೊಳ್ಳಬಲ್ಲೆ ಅನ್ನುವಂಥ ಒಂದು ಹಠದ ಧೋರಣೆ ಈ ದಿನ ನಿಮಗೆ ಇರುತ್ತೆ. ಹಾಗೆ ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇಟ್ಕೊಳ್ಳಿ. ಏಕೆಂದರೆ ಅದು ಅವರ ಅನುಭವದ ಮಾತು. ಒಂದು ಸಣ್ಣ ಸಮಸ್ಯೆಯೇ ಬಹಳ ದೊಡ್ಡದಾಗ್ಬೋದು. ಆದರೆ ಒಂದು ಸಣ್ಣ ಸಮಸ್ಯೆಯನ್ನು ಕೂಡ ಒಂದು ವೈಶಾಲ್ಯತೆಯಿಂದ, ದೊಡ್ಡ ಮನಸ್ಸಿನಿಂದ ಅವರು ಚರ್ಚಿಸಿ ತೀರ್ಮಾನವನ್ನು ಹೇಳುವಂಥದ್ದು ಇದೆ. ಹಾಗಾಗಿ ಈ ದಿನ ಅಂತಹ ಒಂದು ಸಂದರ್ಭ ಏನಾದರೂ ಬಂದರೆ ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಜೀವನದಲ್ಲಿ ಈ ದಿನ ಸಾಕಷ್ಟು ಬದಲಾವಣೆಗಳು ಉಂಟಾಗುವಂಥ ದಿನ. ನಿಮ್ಮ ಸ್ನೇಹಿತರೋ ಬಂಧುಗಳೋ ಅವರ ಪ್ರಭಾವ, ಅವರ ಜೊತೆಯಲ್ಲಿ ಒಂದು ಮಾತುಕತೆ, ಒಂದು ಸುತ್ತಾಟ, ಒಂದು ಸಂಚಾರ, ಇದೆಲ್ಲದರಲ್ಲೂ ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಎನರ್ಜಿ ಸಿಕ್ಕತ್ತೆ. ಪಾಸಿಟಿವ್ ವೈಬ್ಸ್ ಇದೆ. ಅದಕ್ಕಾಗಿಯೇ ನಿಮ್ಮ ಕುಟುಂಬ ಸದಸ್ಯರಿಗೂ ಕೂಡ ಇಂಥ ವಿದ್ಯಮಾನಗಳು ಅತ್ಯಗತ್ಯವಾಗಿ ಇರುವಂಥದ್ದು. ಹಾಗೆ ಈ ದಿನ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಬಾಲ್ಯದ ದಿನಗಳನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ತೀರಿ. ಇದು ಬಹಳ ಮುಖ್ಯ. ಅಷ್ಟೇ
ಸಂತೋಷವನ್ನು ತರುವಂಥದ್ದು. ಇನ್ನು ಈ ದಿನ ನಿಮ್ಮ ಸಂವಹನ ಕೌಶಲ್ಯ ಏನಿದೆ, ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ, ಬಹಳ ಚೆನ್ನಾಗಿದೆ, ಬಹಳ ಅದ್ಭುತ. ನಿಮ್ಮ ಮಾತನ್ನು ಕೇಳೇ 4 ಜನ ಬೆರಗಾಗ್ತಾರೆ, ಅಷ್ಟೇ ಸಂತೋಷ ಕೂಡ ಉಂಟಾಗುತ್ತೆ ಅವರಿಗೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ, ಅದರ ಸುರಕ್ಷತೆಯ ವಿಚಾರವಾಗಿ ಸಾಕಷ್ಟು ಕಾಳಜಿಯನ್ನು ವಹಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಉತ್ತಮವಾಗಿ ಆರಂಭ ಆಗುತ್ತೆ. ಆದರೆ ಮಧ್ಯದಲ್ಲಿ ನಿಮ್ಮ ಆಸಕ್ತಿ ಕಡಿಮೆಯಾಗುತ್ತೆ. ಹಾಗಾಗಿನೇ ಕೈಗೊಂಡ ಕೆಲಸ ಕಾರ್ಯಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪೂರ್ಣ ಆಗಲ್ಲ. ಹಾಗಾಗಿ ಅಪೂರ್ಣಕ್ಕೆ ಈ ದಿನ ನೀವು ಸೆಟ್ಲ್ ಆಗಬೇಕಾಗತ್ತೆ. ಭಗವಂತ ಏನು ಕೊಡ್ತಾನೋ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಅಷ್ಟರಲ್ಲೇ ತೃಪ್ತಿಯನ್ನು ಪಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಶತ್ರುಗಳು ಕೂಡ ಸ್ನೇಹಿತರಾಗಿ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆದರೆ ಅವರನ್ನು ಒಂದು ವಿಶೇಷ ದೃಷ್ಟಿಯಿಂದಲೇ ನೀವು ನೋಡಬೇಕಾಗತ್ತೆ. ಏಕೆಂದರೆ ಮೊನ್ನೆಯವರೆಗೂ ಕೂಡ ಅವರು ಶತ್ರುಗಳಾಗಿದ್ದಂಥವರು ಇದ್ದಕ್ಕಿದ್ದ ಹಾಗೆ ಅವರು ಮಿತ್ರರಂತೆ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದಲೇ ಮುಂದುವರಿರಿ. ಅಂಥವರನ್ನು ಬಿಡಲಿಕ್ಕೂ ಆಗಲ್ಲ, ಹಾಗೆ ಅವರಿಂದ ವ್ಯವಹಾರವನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಂಥ ಒಂದು ವಿಚಿತ್ರವಾದಂತಹ ಒಂದು ಸನ್ನಿವೇಶಕ್ಕೆ ಈ ದಿನ ಒಳಗಾಗ್ಬಿಟ್ಟಿದ್ದೀರಿ. ಅದರಿಂದ ಆದಷ್ಟು ಹೊರಬರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಹಣದ ಹೂಡಿಕೆ ವಿಚಾರದಲ್ಲಿ ಈ ದಿನ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ತಜ್ಞರ ಸಲಹೆ ಪಡ್ಕೊಳ್ಳಿ, ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ನಂತರ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಮನೆಯಲ್ಲಿರುವಂಥ ಉಪಕರಣಗಳು ಇವೆಲ್ಲವೂ ಈ ದಿನ ನಿಮಗೆ ಇಷ್ಟ ಆಗುವಂಥದ್ದು, ಅದನ್ನು ತುಂಬ ಅಭಿಮಾನದಿಂದ ಹೇಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳಿದ್ದಾಗ ಅದನ್ನು ತುಂಬ ಜಾಣತನದಿಂದ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿದ್ರಾಹೀನತೆಯಿಂದ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗ್ಬೋದು. ಹಾಗಾಗಿ ನಿದ್ರೆಯನ್ನು ಸಮಯಕ್ಕೆ ತಕ್ಕಂತೆ ಮಾಡಿ. ಹಾಗೆ ಆಹಾರಾದಿಗಳಲ್ಲಾಗಲಿ ವಿಶ್ರಾಂತಿ ಪಡ್ಕೊಳ್ಳುವಂಥದ್ದು, ಜೊತೆಗೆ ಈ ದೈಹಿಕ ವ್ಯಾಯಾಮ ಮಾಡುವಂಥದ್ದು, ಇದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಗುರು ದಕ್ಷಿಣಾಮೂರ್ತಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯ ಅಗತ್ಯತೆ ಕಂಡುಬರ್ತಾ ಇದೆ. ಅದರಲ್ಲೂ ವಾಹನದಿಂದ ಎಚ್ಚರಿಕೆಯಿಂದ ಇರಬೇಕು, ಹಣಕಾಸಿನ ವ್ಯವಹಾರದಿಂದ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಏಕೆಂದರೆ ಇವೆರಡೇ ಈ ದಿನ ನಿಮಗೆ ಸಮಸ್ಯೆಯನ್ನು ತರುವಂಥದ್ದು. ಹಾಗೆ ಅಪರಿಚಿತರ ಜೊತೆಯಲ್ಲಿ ಈ ದಿನ ಆಗುವಂಥ ವಾದ ವಿವಾದಗಳು, ಇದರಿಂದ ಸ್ವಲ್ಪ ದೂರ ಇದ್ದರೆ ಉತ್ತಮ. ಇಲ್ಲಾಂದರೆ ಈ ದಿನ ಮನಸ್ಸಿಗೆ ಒತ್ತಡ ಉಂಟಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮುಗ್ಧತೆಯನ್ನು ಬಂಧುವೊಬ್ಬರು ದುರುಪಯೋಗಪಡಿಸ್ಕೊಳ್ಳಿಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ ಅಂಥದ್ದರ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಇನ್ನು ಕಾನೂನು ಚೌಕಟ್ಟನ್ನು ಮೀರುವಂಥ ಪ್ರಯತ್ನವನ್ನು ಯಾರೂ ಕೂಡ ಮಾಡಬಾರ್ದು. ಅದು ನಮಗೆ ಹಿನ್ನಡೆಯನ್ನು ತರುತ್ತೆ, ತುಂಬ ಶ್ರಮ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪರಿಶ್ರಮದ ಕೆಲಸ ಕಾರ್ಯಗಳಲ್ಲಿ ಬಹಳ ಬೇಗ ನಿಮಗೆ ಒಂದು ಶ್ರಮಕ್ಕೆ ತಕ್ಕ ಫಲ ಸಿಕ್ಕತ್ತೆ. ಆದರೆ ಅದು ನಿರೀಕ್ಷಿತ ಮಟ್ಟದಲ್ಲಿ ಇರಲ್ಲ ಅನ್ನುವಂಥ ಒಂದು ಕೊರಗು ಇದೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸ್ತೀರಿ. ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ಈ ದಿನ ಕೆಲವು ವಸ್ತುಗಳ ಬಗ್ಗೆ, ಕೆಲವು ವ್ಯಕ್ತಿಗಳ ಬಗ್ಗೆ ನಿಮಗೆ ಎಲ್ಲಿಲ್ಲದ ಕಾಳಜಿ ಇದೆ, ಕಳಕಳಿ ಇದೆ. ಹಾಗಾಗಿ ಅಂಥವರು ನಿಮಗೆ ಈ ದಿನ ಮಾತುಕತೆಗೆ ಸಿಕ್ಕಾಗ ಬಹಳ ಅದೃಷ್ಟವಂತರು ಅಂತ ಹೇಳಿ ನೀವು ಪರಿಭಾವಿಸ್ಕೊಳ್ತೀರಿ. ಕಷ್ಟ ಸುಖಗಳ ವಿಚಾರ ವಿನಿಮಯ ಅಲ್ಲಿ ಆಗೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ ಅನ್ನುವಂಥ ಆತ್ಮವಿಶ್ವಾಸ ಮೂಡುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಸ್ವತಃ ನಿರ್ವಹಿಸುವಂಥದ್ದು ಕೂಡ ಇದೆ. ಸೆಲ್ಫ್ ಮೇಡ್ ಪರ್ಸನ್ ನೀವು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ.
ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನ ಇದು. ಹಾಗಾಗಿನೇ ಈ ದಿನ ಒಳ್ಳೆಯ ಯೋಗ ನಿಮಗೆ ಕೂಡಿ ಬರುವಂಥದ್ದು, ಒಳ್ಳೆಯ ಸಮಯ ಕೂಡ ಇದೆ. ಹಾಗೆ ಈ ದಿನ ಹಳೆಯ ಸ್ನೇಹಿತರ ಭೇಟಿ ಬಾಲ್ಯದ ದಿನಗಳನ್ನು ನೆನಪಿಸುತ್ತೆ ನಿಮಗೆ. ಅದು ನಿಮಗೆ ಭದ್ರವಾದಂತಹ ಒಂದು ತಳಹದಿಯನ್ನು ಹಾಕಿಕೊಟ್ಟಿರುವಂಥದ್ದು, ಅದರ ಮೇಲೆ ಸೌಧ ಕಟ್ಟುವಂಥದ್ದು ಬಹಳ ಸುಲಭ, ಬಹಳ ತೃಪ್ತಿಯನ್ನು ಕೂಡ ಕೊಡುತ್ತೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ವ್ಯಕ್ತಿಯೊಬ್ಬರ ಭೇಟಿಯಿಂದ ಸಂತೋಷ ಉಂಟಾಗುವಂಥದ್ದು ಇದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ಅಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ತಪ್ಪುಗಳನ್ನು ಅರಿತುಕೊಂಡು ಅದರಲ್ಲಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ಅಂಥ ತಪ್ಪುಗಳು ಮುಂದೆ ಆಗದಂತೆ ಎಚ್ಚರಿಕೆ ವಹಿಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಆಸಕ್ತಿ ಮೂಡುತ್ತೆ. ಇದು ಒಂದು ಯೋಗನೇ. ಅದಕ್ಕಾಗಿಯೇ ದೇವಾಲಯ ದರ್ಶನ ಮಾಡ್ತೀರಿ, ಒಳ್ಳೊಳ್ಳೆಯ ಮಾತುಗಳನ್ನು ಆಡುವಂಥದ್ದು, ಸಾತ್ವಿಕ ಆಹಾರವನ್ನು ಸ್ವೀಕರಿಸ್ತೇನೆ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಬಹಳ ವಿಭಿನ್ನವಾಗಿ ಮಾಡುವಂಥ ಒಂದು ಸ್ವಭಾವ ಇದೆ. ಇದು ಎಲ್ಲರಿಗೂ ಕೂಡ ಮೆಚ್ಚುಗೆಯಾಗುವಂಥ ಒಂದು ವಿಚಾರ. ಆರ್ಡಿನರಿ ಪೀಪಲ್ ಡೂ ಎಕ್ಸ್ಟ್ರಾ ಆರ್ಡಿನರಿ ವರ್ಕ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಕೆಲಸಗಳು ಬಹಳ ವಿಶೇಷವಾಗಿ ಜರುಗುತ್ತೆ. ಇನ್ನು ಈ ದಿನ ಬೇರೆಯವರಿಗಾಗಿಯೇ ಸ್ವಲ್ಪ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇದರಿಂದ ನಿಮಗೆ ಒತ್ತಡಗಳು ಉಂಟಾಗುತ್ತೆ. ಏನೇ ಮಾಡಿದ್ರೂ ನಿಮಗಾಗಿ ಮಾಡಿಕೊಳ್ಳಿ, ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾರೆ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, 2ನೇ ಸ್ಥಾನ ಇದು. ಹಾಗಾಗಿನೇ ಈ ದಿನ ಕುಟುಂಬದಲ್ಲೇ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾದಂತಹ ಬೆಂಬಲ ಸಿಕ್ಕಲ್ಲ. ಅಲ್ಲಿ ಏನೋ ಒಂದು ಮೇಷ ಎಣಿಸುವಂಥದ್ದು, ಕೆಲವು ವ್ಯಕ್ತಿಗಳ ಬಗ್ಗೆ ಈ ದಿನ ಒಂದು ಅಸಾಮಾನ್ಯವಾದಂತಹ ಅಪವಾದವನ್ನು ಹೊರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ಕೆಲವು ಸೌಲಭ್ಯಗಳು ಕೈಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಅಂಥ ಒಂದು ಪುಟ್ಟ ಕೆಲಸಕ್ಕೂ ಕೂಡ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ವೃತ್ತಿ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ನಿಮ್ಮ ಒಂದು ಕಾರ್ಯವೈಖರಿಯಿಂದಾಗಲಿ ಅಥವಾ ನಿಮ್ಮಲ್ಲಿರುವಂಥ ಒಂದು ಸ್ವಲ್ಪ ಮಟ್ಟಿನ ಅಹಂಕಾರದಿಂದಲಾಗಲಿ ಈ ದಿನ ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಂಬಂಧಗಳನ್ನು ನವೀಕರಣ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬಂದರೆ ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟನ್ನು ತೋರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಧನ ನಷ್ಟವಾಗುವಂಥದ್ದು ವ್ಯಾಪಾರಸ್ಥರಿಗೆ, ಅದರಲ್ಲೂ ದಳ್ಳಾಳಿಗಳು ಇನ್ವೆಸ್ಟ್ ಮಾಡಿದ್ರೂ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಿಮಗೆ ಸೋಲು ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ನಿರೀಕ್ಷಿತ ಬದಲಾವಣೆಗಳು ಆಗುವಂಥದ್ದು ಕೂಡ ಇದೆ. ಅದು ಕುಟುಂಬದಲ್ಲೇ ಜರುಗ್ಬೋದು, ನಿಮ್ಮ ಊರಿನಲ್ಲಾಗ್ಬೋದು, ಒಂದು ದೇವಾಲಯದಲ್ಲಿ ಆಗ್ಬೋದು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಒಂದು ನಿಲುವಿಗೆ ಸಿಲುಕದಂತಹ ವಿಚಾರಗಳೇನಾದರೂ ಇದ್ದರೆ ಅದನ್ನು ಬಹಳ ಜೋಪಾನವಾಗಿ ನೀವು ನೋಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ವಿಚಾರ ಆದರೂ ಕೂಡ ಅದರ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಬೇಕು. ಇನ್ನು ಈ ದಿನ ಧನ ನಷ್ಟವಾಗುವಂತಹ ಸೂಚನೆ ಇದ್ದರೂ ಕೂಡ ಅದನ್ನು ನಿಯಂತ್ರಣ ಮಾಡಿಕೊಳ್ತೀರಿ. ಇದು ಒಂದು ಒಪ್ಪಂದ. ಇದು ನಿಮಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3.